ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕ ಮಿತ್ರರೇ, ರಾಜ್ಯದ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಕುಟುಂಬ ಪಿಂಚಣಿದಾರರೇ, ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಪೆನ್ಷನ್ ಬೆನಿಫಿಟ್ಸಲ್ಲಿ ಇರುವಂಥ ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರ ಬಾಳಿಗೆ ವರದಾನವಾಗುವಂತಹ, ನಿಮ್ಮೆಲ್ಲರಿಗೂ ಉಪಯೋಗ ಆಗುವಂತಹ ಒಂದು ವಿಶೇಷವಾದ ಮಾಹಿತಿಯನ್ನು ತಂದಿದ್ದೀನಿ. ಪೆನ್ಷನ್ ಅಂದ್ರ ಮೇಲೆ ಅದರಲ್ಲಿ ಕಮಿಟೇಷನ್ ಅನ್ನುವುದು ಒಂದು ಅಂಶ ಇರುತ್ತೆ. ರಿಟೈರ್ಡ್ ಆದ ತಕ್ಷಣ ಕಮಿಟೇಷನ್ ಹಣವನ್ನು ಕೊಡ್ತಾರೆ. ಅದನ್ನು 15 ವರ್ಷದಲ್ಲಿ ವಾಪಸ್ ತಗೊಳ್ತಾರೆ. ಅದು 12 ವರ್ಷಕ್ಕೆ ಇಳಿಯುತ್ತಾ. ಕಮಿಟೇಷನ್ನ ಅವಧಿ ಏನು, ಕಮಿಟೇಷನನ್ನು ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಯಾವುದೇ ಪ್ರಾಬ್ಲಮ್ ಇದ್ದರೂ ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಮ ಜೀವನಕ್ಕೆ ವರದಾನವಾಗುವಂತಹ ಮಾಹಿತಿ ಇಲ್ಲಿದೆ ನೋಡಿ. ಕ್ಯಾಲ್ಕುಲೇಷನನ್ನು ಯಾವ ರೀತಿ ಮಾಡ್ತಾರೆ, ಕಮಿಟೇಷನ್ ಅವಧಿ ಈಗಿರೋದು ಹೆಚ್ಚಾಗಿದೆಯಾ, ಅದನ್ನು ಕಡಿಮೆ ಮಾಡಬೇಕಾ, ಅದ್ರ ಬಗ್ಗೆ ನೋಡೋದಾದರೆ, ಪೂರ್ಣ ಸೇವೆ ಅಂದರೆ 30 ವರ್ಷ ಫುಲ್ ಪೆನ್ಷನನ್ನು ಪಡ್ಕೊಬೇಕು ಅಂದರೆ ಕನಿಷ್ಠ 30 ವರ್ಷಗಳ ಸರ್ವಿಸನ್ನು ಸಲ್ಲಿಸಿರಬೇಕು. ಕೊನೆಯ ಮೂಲ ವೇತನ ಅಂದರೆ ಲಾಸ್ಟ್ ಮಂತ್ ಸ್ಯಾಲ್ರಿಯ ಬೇಸಿಕ್ ಪೇ 50% ಪಿಂಚಣಿಯಾಗಿ ಪರಿವರ್ತನೆ ಆಗತ್ತೆ. ಅದಕ್ಕೆ ಸೂತ್ರ ಈಸಿಯಾಗಿದೆ. ಒಂದು ಲೆಕ್ಕಾಚಾರದ ಪ್ರಕಾರ ನಿಮ್ಮ ಬೇಸಿಕ್ಕು 60,000 ರೂಪಾಯಿ ಇತ್ತು ಅಂದರೆ ಅದನ್ನು ಅರ್ಧ ಮಾಡಿದ್ರೆ 30,000 ರೂಪಾಯಿ ನಿಮ್ಮ ಪಿಂಚಣಿ ಬೇಸಿಕ್ ಆಗುತ್ತೆ. ನೀವು ಡ್ಯೂಟಿ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಬೇಸಿಕ್ಕು 60,000 ರೂಪಾಯಿ ಇದೆ, ಅದು 30,000 ರೂಪಾಯಿ ಆಗತ್ತೆ. ನಿವೃತ್ತ ನೌಕರನಿಗೆ ಪ್ರತಿ ತಿಂಗಳು 30,000 ರೂಪಾಯಿ ಮೂಲ ಪಿಂಚಣಿ ಬೇಸಿಕ್ ಪೆನ್ಷನ್ ಸಿಗತ್ತೆ. ಇದರೊಂದಿಗೆ ಸರ್ಕಾರ ನೀಡುವಂತಹ ಚಾಲ್ತಿ ತುಟ್ಟಿ ಭತ್ಯೆ DR ಕೂಡ ಲಭ್ಯ ಆಗುತ್ತೆ. ಅವನ್ನೆಲ್ಲವೂ ಸೇರಿಸಿ ಕ್ಯಾಲ್ಕುಲೇಷನನ್ನು ಮಾಡಿ ನಿಮ್ಮ ಪೆನ್ಷನನ್ನು ಫಿಕ್ಸ್ ಮಾಡ್ತಾರೆ. ಅದರಲ್ಲಿ ನಾವು ಈ ದಿನ ಇಂಪಾರ್ಟೆಂಟಾಗಿ ನೋಡೋದಾದರೆ ಕಮಿಟೇಷನನ್ನು ಯಾವ ರೀತಿ ಇದು ಮಾಡ್ತಾರೆ. ಒಂದು ಇಂಪಾರ್ಟೆಂಟ್ ಅಂದರೆ ಕಮಿಟೇಷನನ್ನು ನೌಕರನ ಮೂಲ ಪಿಂಚಣಿಯಲ್ಲಿ ಅಂದರೆ ಬೇಸಿಕ್ಕು ಏನು ನಿಮಗೆ ಇರುತ್ತೆ 30,000 ರೂಪಾಯಿ ಅಂತ ಹೇಳಿದ್ರಲ್ಲ, ಆ ರೀತಿ ಪಿಂಚಣಿಯಲ್ಲಿ ಗರಿಷ್ಠ ಅಂದರೆ 33.33 ಅಂದರೆ 1/3%, 1/3 ಭಾಗವನ್ನು ಮುಂಗಡವಾಗಿ ಒಟ್ಟಿಗೆ ಮಾರಾಟ ಮಾಡಿ ದೊಡ್ಡ ಮೊತ್ತವನ್ನು ಕೊಡ್ತಾರೆ. ಆದರೆ ಇದ್ರ ಉದ್ದೇಶ ಸದುದ್ದೇಶ ಇದೆ. ರಿಟೈರ್ಡ್ ಆಗಿರ್ತಾರೆ, ಸಂಬಳಗಳು ಇರೋದಿಲ್ಲ. ಅಂಥ ಸಮಯದಲ್ಲಿ ಕಮಿಟೇಷನ್ ಹಣದಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ವ್ಯಾಪಾರಗಳು, ಯಾವುದಾದ್ರೂ ಬಿಸ್ನೆಸ್ಗಳನ್ನು ಏನಾದಕ್ಕಾದರೂ ಉಪಯೋಗ ಆಗತ್ತೆ ಅನ್ನೋ ಉದ್ದೇಶಕ್ಕಾಗಿ ಕಮಿಟೇಷನನ್ನು ನಮ್ಮ ಬೇಸಿಕ್ ಪೇನಲ್ಲಿ 33.33% ಮೊತ್ತವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಮಾರಾಟ ಮಾಡುವ ಪಿಂಚಣಿಯ ಭಾಗ ಅಂದರೆ ಕಮಿಟೇಷನ್ನ ಭಾಗ 1/3 ಅಂತ ಹೇಳಿದರೆ, ಈಗ ನಾನು ಆವಾಗಲೇ ಹೇಳಿದ ಹಾಗೆ 30,000 ರೂಪಾಯಿ ನಿಮ್ಮ ಬೇಸಿಕ್ ಪೆನ್ಷನ್ ಇತ್ತು ಅಂದರೆ 1/3 ಅಂತ ಹೇಳಿದರೆ 10,000 ರೂಪಾಯಿ. 10,000 ರೂಪಾಯಿ ಉಳಿತಾಯದ ಮಾಸಿಕ ಮೂಲ ಪಿಂಚಣಿ ಅಂದರೆ 30,000ರಲ್ಲಿ 10,000 ರೂಪಾಯಿಯನ್ನು ಕಟ್ ಮಾಡಿ 20,000 ರೂಪಾಯಿ ಪೂರ್ಣ 30,000 ಮೇಲಿನ ತುಟ್ಟಿ ಭತ್ಯೆ ಸಿಗತ್ತೆ. ಕಮಿಟೇಷನ್ ಸೂತ್ರನ ಸಿಂಪಲ್ಲಾಗಿ ಕ್ಯಾಲ್ಕುಲೇಷನನ್ನು ಮಾಡ್ತಾರೆ. ಇಲ್ಲಿ ಕೊಟ್ಟಿದ್ದೀನಿ. ನಿಮ್ಮ ಬೇಸಿಕ್ ಅಂದರೆ ನಿಮ್ಮ ಏನು ಕಮಿಟೇಷನ್ ಮೊತ್ತವನ್ನು ಬೇಸಿಕ್ ಇದೆ, ಬೇಸಿಕ್ಕನ್ನು ಇಂಟು 12 ಇಂಟು ಫ್ಯಾಕ್ಟರನ್ನು ಹಾಕಿದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. 10,000 ಇಂಟು 12 ಪ್ಲಸ್ 8.19% ಅಂತ ಹೇಳಿದ್ರೆ 8.19% ಅಂದರೆ ನಿಮ್ಮ ಬೇಸಿಕ್ಕಲ್ಲಿ 1/3 ಅಂದರೆ 10,000 ರೂಪಾಯಿ ಇಂಟು 12 ಇಂಟು 8.14% ಅಂದರೆ 9,20,000
ರೂಪಾಯಿ ನಿಮಗೆ ಕಮಿಟೇಷನನ್ನು ಕೊಡ್ತಾರೆ. ಅಂದರೆ ನಿಮ್ಮ ಬೇಸಿಕ್ಕಲ್ಲಿ ಕಮಿಟೇಷನ್ನು ಸಿಗತ್ತೆ. 30,000 ಬೇಸಿಕ್ ಇರೋಂಥವ್ರಿಗೆ ಸಿಗತ್ತೆ. ನೌಕರನು ನಿವೃತ್ತಿಯ ಸಮಯದಲ್ಲಿ ಒಟ್ಟಿಗೆ 9,83,280 ರೂಪಾಯಿ ಸಿಗತ್ತೆ ಮುಂದಿನ 15 ವರ್ಷಗಳವರೆಗೂ. ಮಾಸಿಕ ಮೂಲ ವೇತನದಲ್ಲಿ ಅಂದರೆ ನಿಮಗೆ ಫಿಕ್ಸ್ ಆಗಿರೋಂಥ ಬೇಸಿಕ್ ಎಷ್ಟು? 20,000 ರೂಪಾಯಿ. 30,000 ಬೇಸಿಕ್ ಫಿಕ್ಸ್ ಆಗಿತ್ತು ಪೆನ್ಷನ್ ಬೇಸಿಕ್ಕು. ಈಗ 10,000 ಕಟ್ಟಾದರೆ ಮುಂದಿನ 15 ವರ್ಷಗಳವರೆಗೆ ನಿಮ್ಮ ಬೇಸಿಕ್ಕು ಕೇವಲ 20,000 ರೂಪಾಯಿ ಆಗಿರುತ್ತೆ. 15 ವರ್ಷಗಳ ನಂತರ ನಿಮ್ಮ ಬೇಸಿಕ್ಕು 30,000 ರೂಪಾಯಿಗೆ ಆಗತ್ತೆ. ಕಮಿಟೇಷನನ್ನು ಮರುಸ್ಥಾಪನೆ ಮಾಡಿ ಕೊಡ್ತಾರೆ. ಇದೇ ವಿಚಾರದಲ್ಲಿ ಮರಣ ಉಪದಾನದ ಬಗ್ಗೆ ಮತ್ತು ನಿವೃತ್ತಿ ಉಪದಾನನ ಲೆಕ್ಕಾಚಾರ ಮಾಡೋದ್ರ ಬಗ್ಗೆ ಇನ್ನೊಂದಿನ ವಿವರವನ್ನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಯಲ್ಲಿ ಈ ದಿನ ನಾವು ಇಂಪಾರ್ಟೆಂಟಾಗಿ ಡಿಸ್ಕಸ್ ಮಾಡೋದು ಏನು ಅಂದರೆ ಕಮಿಟೇಷನ್ ಅವಧಿ. ಏನು ಈ 15 ವರ್ಷಗಳ ಕಮಿಟೇಷನ್ ಅವಧಿ ಅಂತ ಇದೆಯಲ್ಲ, ಈ 15 ವರ್ಷಗಳ ಕಮಿಟೇಷನ್ ಅವಧಿ ಬಗ್ಗೆನೇ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ, ನಿವೃತ್ತರಿಗೆ ಭಿನ್ನಾಭಿಪ್ರಾಯ ಇರೋದು ಮತ್ತು ವಿರೋಧವಿರೋದು. 7th ಪೇ ಕಮಿಷನ್ನಲ್ಲೂ ಕೂಡ ರೆಕಮೆಂಡೇಷನ್ ಸಮಯದಲ್ಲೂ ಕೂಡ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ಕಮಿಟೇಷನ್ ಅವಧಿಯನ್ನು 12 ವರ್ಷಗಳಿಗೆ ಇಳಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಆದರೆ ನಮ್ಮ ದುರದೃಷ್ಟ 7th ಪೇ ಕಮಿಷನ್ ಇದ್ರ ಬಗ್ಗೆ ಯಾವುದೇ ನಿರ್ಧಾರವನ್ನು ಕೈಗೊಳ್ಳದೇ ಹೋಗಿರೋದ್ರಿಂದ ಈಗ ನಮಗೆ ಸಮಸ್ಯೆ ಆಗ್ತಾಯಿದೆ. ನೀವು ಒಂದು ಸಿಂಪಲ್ ಲೆಕ್ಕಾಚಾರ ಮಾಡ್ಕೊಂಡು ನೋಡೋದಾದರೂ ಕೂಡ ನಮ್ಮ ಕಮಿಟೇಷನ್ ಅಮೌಂಟು 12 ವರ್ಷದ ಒಳಗೆ ಮುಕ್ತಾಯ ಆಗತ್ತೆ. 12 ವರ್ಷಗಳ ಒಳಗೆ ಮುಕ್ತಾಯ ಆಯಿತು ಅಂತ ಹೇಳಿದ್ರೆ ಆವಾಗ ನಿನ್ನ 3 ವರ್ಷ ಎಕ್ಸ್ಟ್ರಾ ಕಟ್ತಂಗೆ ಆಗಲ್ವಾ? ಖಂಡಿತವಾಗ್ಲೂ ಎಕ್ಸ್ಟ್ರಾ ಕಟ್ತಂಗೆ ಆಗತ್ತೆ. ಹಾಗಾಗಿ ಸರ್ಕಾರ ಈ 15 ವರ್ಷಗಳ ಏನು ಕ್ಯಾಪ್ ಇದೆ ಆ ಕ್ಯಾಪನ್ನು ತೆಗಿಬೇಕು, 12 ವರ್ಷಕ್ಕೆ ಅದನ್ನು ಇದು ಮಾಡಬೇಕು ಅನ್ನೋದು ನಮ್ಮ ಮನವಿಯಾಗಿದೆ. ಸ್ನೇಹಿತರೆ, ಈಗ ಒಂದು ಸಣ್ಣ ಉದಾಹರಣೆಯನ್ನು ನೋಡೋದಾದರೆ 10,000 ಇಂಟು 180 ಅಂದರೆ 180 ತಿಂಗಳು 10,000ದಂಗೆ ನೀವು ಕಟ್ಕೊಳ್ತಾ ಹೋದಾಗ ನಿಮ್ಮ ಒಟ್ಟು ಬೇಸಿಕ್ ಅಂದರೆ ನೋಡಿ ಸಿಂಪಲಾಗಿ ಹೇಳ್ತೀನಿ, 12 ಇಂಟು 15 ಅಂದರೆ 180 ತಿಂಗಳಾಗತ್ತೆ. 180 ತಿಂಗಳಲ್ಲಿ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ 10,000 ಇಂಟು 180 ಅಂದರೆ ನಾವು ತಗೊಳ್ತಾ ಇರೋದು 9,83,280 ರೂಪಾಯಿ. ಆದರೆ ನಮಗೆ ಕಟ್ಟಾಗ್ತಾ ಇರೋದು 18 ಲಕ್ಷ. 1 to ಡಬಲ್. ನೀವು 6% 7% ಬಡ್ಡಿ ಹಾಕಿದರೂ ಅಷ್ಟು ಆಗೋದಿಲ್ಲ, ಅಷ್ಟನ್ನ ಕಲೆಕ್ಷನ್ನು ಮಾಡ್ಕೊಳ್ತಾರೆ. 18 ನೀವು ಬೇಕಾದ್ರೆ ಕ್ಯಾಲ್ಕುಲೇಟರ್ ತಗೊಂಡು ಸಿಂಪಲಾಗಿ ನೋಡಿ, 10,000 ಇಂಟು 180 18 ಲಕ್ಷ ಆಗತ್ತೆ. ಈ ತಾರತಮ್ಯವನ್ನು ನಿವಾರಣೆ ಮಾಡಬೇಕು. ನೌಕರರಿಗೆ ತಕ್ಷಣ ಅನ್ಯಾಯವಾಗೋದನ್ನು ತಪ್ಪಿಸಬೇಕು. ಬೇಡ, ಈಗ ನೀವು ಉದಾಹರಣೆಗೆ ಹೇಳ್ತೀನಿ ಕೇಳಿರಲಿ, 12 ಇಂಟು 12 144 ತಿಂಗಳಾಗತ್ತೆ. 144 ತಿಂಗಳಿಗೆ 10,000 ಇಂಟು 144 ಅಂದರೆ 14,10,000 ರೂಪಾಯಿ ಆಗುತ್ತೆ. ಅದು ಓಕೆ. ಒಂದು 5 ಲಕ್ಷ ರೂಪಾಯಿ ಬಡ್ಡಿ ತಗೊಂಡರೆ ಅಂದರೆ ಅದು ಓಕೆ. ಅರ್ಧಕ್ಕರ್ಧ ಬಡ್ಡಿ ತಗೊಳ್ಳೋದು ಇದು ಅಸಮಂಜಸ ಅಲ್ವಾ? ಈ ಕಮಿಟೇಷನ್ನ ಅರ್ಥ ಏನಿರುತ್ತೆ? ಹಾಗಾಗಿ ಸರ್ಕಾರ ತಕ್ಷಣ
ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಕೊಡ್ತಾ ಇರೋಂಥ ಕಮಿಟೇಷನ್ ಕಟ್ ಮಾಡ್ತಾ ಇರೋಂಥ ಅವಧಿಯನ್ನು 12 ವರ್ಷಕ್ಕೆ ಇಳಿಸ್ಬೇಕು. ನಮ್ಮ ಬೇಡಿಕೆ 10 ವರ್ಷ ಅಂದರೂ ಓಕೆ, 10 ಲಕ್ಷ ಆಗಿಬಿಡುತ್ತೆ, ಬೇಡ 12 ವರ್ಷ ತಗೊಳ್ಳಿ, 14 ಲಕ್ಷ ತಗೊಳ್ಳಿ. ನೀವು 9,83,000 ರೂಪಾಯಿ ಕಮಿಟೇಷನ್ ಕೊಡ್ತಾ ಇದ್ದೀರಿ. ಆ ಕಮಿಟೇಷನ್ನಿಗೆ ಇನ್ನೊಂದು 5 ಲಕ್ಷ ಸೇರಿಸಿ ತಗೊಳ್ಳಿ. ಆದರೆ 9 ಲಕ್ಷ ಸೇರಿಸಿ ತಗೊಳ್ಳೋದು ಎಷ್ಟು ಸಮಂಜಸ? ಹಾಗಾಗಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ತಕ್ಷಣ ಕಮಿಟೇಷನ್ ಅವಧಿಯನ್ನು 12 ವರ್ಷಗಳಿಗೆ ಇಳಿಕೆ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ, ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಪ್ರತಿಯೊಬ್ಬ ಪಿಂಚಣಿದಾರರು, ನಿವೃತ್ತ ನೌಕರರು, ಕುಟುಂಬ ಪಿಂಚಣಿದಾರರು ಈ ಬಗ್ಗೆ ಧ್ವನಿಯನ್ನು ಎತ್ತಿ ಸರ್ಕಾರದಲ್ಲಿ ಮನವಿ ಮಾಡಿ, ಪತ್ರ ಚಳುವಳಿಯನ್ನು ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಕಮಿಟೇಷನ್ ಅವಧಿ 15 ವರ್ಷದಿಂದ